ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು FTS ಅಕಾಡೆಮಿ. ಏನಂತಂದ್ರೆ ನಾವು ತಗೊಂಡಿದ್ದೀನಿ 5 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, INS ಬಾಜ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟು, ಎಕ್ಸಾಮ್ ಇಂಪಾರ್ಟೆಂಟು. INS ಬಾಜ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದು ಒಂದು ಏರ್ ಬೇಸ್, ಇದು ಸೌದರ್ ಮೋಸ್ಟ್ ಇಂಡಿಯನ್ ಏರ್ ಬೇಸ್. ಇದೆಲ್ಲಿ ಬರುತ್ತೆ? ಅಂಡಮಾನ್ ನಿಕೋಬಾರ್ ಇರುತ್ತೆ, ಗ್ರೇಟ್ ನಿಕೋಬಾರು, ಕ್ಯಾಂಪೆಲ್ ಬೇ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಇದು ಹೊಸದಾಗಿ ಆಗಿರೋದು. ಪ್ಲೀಸ್ ಇದು ನೆನ್ಪಿಟ್ಕೊಳ್ಳಿ. KPSC ಅಥವಾ SSC UPSC ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ? ಇದು INS ಪೇಜ್ ಕ್ಯಾಂಪೆಲ್ ಬೇ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಬರುತ್ತೆ. ಇದು ಸೌದರ್ನ್ ಮೋಸ್ಟ್ ಏರ್ ಸ್ಟೇಷನ್ ಆಫ್ ದಿ ಇಂಡಿಯಾ ಆಗಿರುತ್ತೆ. ರೀಸೆಂಟ್ ಆಗಿ ಮಾಡಿದ್ದಾರೆ. ಇದು ಯಾರು ಆಪರೇಟ್ ಮಾಡ್ತಾರೆ? ಇಂಡಿಯನ್ ನೇವಿದವರು ಆಪರೇಟ್ ಮಾಡ್ತಾರೆ. ನೇವಿದವರು ಆಪರೇಟ್ ಮಾಡ್ತಾರೆ. ಇದು ಏನ್ ಮಾಡುತ್ತೆ? ಸ್ಟೇಟ್ ಆಫ್ ಮಲಕ್ಕಾ ಇದೆಲ್ಲ 1/3 ಆಫ್ ದ ಏನ್ ರೂಟ್ ಟ್ರೇಡ್ ಎಲ್ಲ ಆಗುತ್ತಲ್ಲ ನಮ್ದು ಇಂಡಿಯಾದ ಸ್ಪೆಸಿಫಿಕ್ ಕ್ವಶನ್ ಕಡೆ, ಅದೆಲ್ಲ ಆಗೋದು ಮಲಕ್ಕಲ್ಲಿಂದ. ಅದಕ್ಕೊಂದು ಹೆಲ್ಪ್ ಆಗುತ್ತೆ, ಅಲ್ಲಿ ಹತ್ರ ಆಗುತ್ತೆ. ಅದು ಏರ್ ಬೇಸಸ್ ನಮಗೆ ಒಂದು ಸಹಾಯ ಆಗುತ್ತೆ. ಅದಕ್ಕೆ ಈ INS ಬಾಜ್ ಇಂಪಾರ್ಟೆಂಟ್. ಬಾಜ್ ಅಂತಂದ್ರೆ ಹಾಕ್, ಏನ್ ಗಿಡುಗ ಅಂತ ಕರಿತೇವಲ್ಲ, ಅದ್ರ ಹೆಸರನ್ನ ಇದು ಇಟ್ಟಿದ್ದಾರೆ. ನೆಕ್ಸ್ಟ್ ಬರೋದು ಇದು ಇಂಪಾರ್ಟೆಂಟ್ ನೋಡಿ, ವರೆ AI ಮಾಡೆಲ್. ಇದು ವರೆ AI ಮಾಡೆಲ್ ಏನಂದ್ರೆ ಇದು ಒಂದು ಸ್ವದೇಶಿ ಇನಿಷಿಯೇಟಿವ್, ಸ್ವದೇಶಿ ನಿರ್ಮಿತ ಒಂದು AI ಮಾಡೆಲ್. ಇದು ಏನಂತಂದ್ರೆ ಸಪೋರ್ಟ್ ದ ಇಂಡಿಯನ್ ಲ್ಯಾಂಗ್ವೇಜಸ್ಗಳಿಗೆ ಸಪೋರ್ಟ್ ಮಾಡುತ್ತೆ. AI ಮಾಡೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೇವಲ್ಲ, ಅದು AI ಇನಿಷಿಯೇಟಿವ್. ಇದು ಇಂಪಾರ್ಟೆಂಟ್. ಇದೇನ್ ಮಾಡುತ್ತೆ? ಸಪೋರ್ಟ್ ದ ಇಂಡಿಯನ್ ಗೋಲ್ ಬಿಕಮ್ ದ ಗ್ಲೋಬಲ್ AI ಹಬ್ ಮಾಡೋದಕ್ಕೆ ಮಾಡ್ತಾರೆ. ಏನ್ ಕ್ವಶನ್ ಕೇಳ್ತಾರೆ ಅಲ್ಲಿ? ಯಾವ ತರ ಕೇಳಬಹುದು? ವರೆ AI ಮಾಡೆಲ್ ಏನಿದು ಅಂತ ಕೇಳ್ತಾರೆ. ಇದು ಒಂದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ವೈಟ್ ಜಿರಾಫೆ ಇದೆಲ್ಲ, ಇದೇನೋ ಇದು ಕೆನ್ಯಾದಲ್ಲಿ ಫೌಂಡ್ ಆಗಿದೆ. ಯಾಕೆ ವೈಟ್ ಆಗಿದೆ ಇದು? ಏನಂತಂದ್ರೆ ಇದು ಯಾಕಂತಂದ್ರೆ ಲುಸಿಯಂ ಅಂತೇಳಿ ಒಂದು ಪಿಗ್ಮೆಂಟ್ ಇರುತ್ತೆ, ಅದ್ರಲ್ಲಿಂದ ಇದು ವೈಟ್ ಕಲರ್ಗೆ ಬಂದಿದೆ. ಓಕೆನಾ? ಅದಕ್ಕೆ ಐಸ್ ರಿಮೇನ್ಸ್ ನಾರ್ಮಲ್ ಪಿಗ್ಮೆಂಟೇಶನ್ ಆಗಿರುತ್ತೆ, ವೈಟ್ ಕಲರ್ ಕಡಿಮೆ. ನೋಡು, ಲುಸಿಸಮ್ ವೈಟ್ ಜಿರಾಫೆ ಎಲ್ಲಿ ಕಂಡು ಬಂದಿದೆ? ಜಿರಾಫೆ ಎಲ್ಲಿ? ಕೆನ್ಯಾದಲ್ಲಿ. ಜಿರಾಫೆ IUCN ಸ್ಟೇಟಸ್ ಏನು? ವಲ್ನರಬಲ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದು ಅದಕ್ಕೆ ಬಂದಿರುತ್ತೆ. ಈ ವೈಟ್ ಯಾಕಾಗಿರುತ್ತೆ ಅಂದ್ರೆ ಲೂಸಿಸಮ್ ಅಂತ ಹೇಳಿ ಒಂದು ಪಿಗ್ಮೆಂಟೇಶನ್ ಒಂದು ಇದರಿಂದ ಕಡಿಮೆ ಆಗೋದ್ರಿಂದ ಬಂದಿದೆ. ಇದು ಪಾರ್ಷಿಯಲ್ ಪಿಗ್ಮೆಂಟೇಶನ್ ಲಾಸ್ ಬಂದಿದೆ. ಇಲ್ಲಿ ಅಲ್ಬನಿಸಮ್ ಅಂತ ಬರುತ್ತೆ, ಇದ್ರಲಿಂದ ಬರಲ್ಲ. ಇದು ಏನು? ಅಲ್ಬನಿಸಮ್ ಕಂಪ್ಲೀಟ್ ಅಬ್ಸೆನ್ಸ್ ಆಫ್ ಮೆಲನಿನ್ ಕಂಟೆಂಟ್ ಏನಿರುತ್ತಲ್ಲ, ಅದು ಈಗ ವೈಟ್ ಹೇರ್ ಆಗಿರ್ಬೋದು, ಅವೆಲ್ಲ ಏನಿರುತ್ತೆ, ಇದು ಅಲ್ಬನಿಸಮ್ ಇಂದ ಆಗಿರುತ್ತೆ. ನಾರ್ಮಲ್ ಐ ಕಲರ್ ಇರುತ್ತೆ, ರೆಡ್ ಪಿಂಕ್ ಐ ಕಲರ್ ಅಲ್ಬನಿಸಮ್ ಇಂದ ಪ್ರಾಬ್ಲಮ್ ಆಗುತ್ತೆ. ಇದು ವೈಟ್ ಜಿರಾಫೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆರಿಕಲ್ಚರ್ ಇನ್ ಇಂಡಿಯಾ. ಇನ್ನು ಸೆರಿಕಲ್ಚರ್ ನಮ್ಮ ಇಂಡಿಯನ್ ನೋಡಿದಾಗ ನಾವು ಇಲ್ಲಿ ನಾವೇನ್ ಮಾಡ್ತೇವೆ? ನಾವು ಎಲ್ಲಾ ತರದ ಸಿಲ್ಕ್ಗಳನ್ನ ನಮ್ಮ ಇಂಡಿಯಾದಲ್ಲಿ ನೋಡಬಹುದು. ಮಲ್ಬರಿ ನೋಡಬಹುದು, ತಸ್ಸರ್ ನೋಡಬಹುದು, ಏರಿ, ಮೂಗ, ಇವೆಲ್ಲ ಸಿಲ್ಕ್ಗಳು ನಮ್ಮ ಇಂಡಿಯಾದಲ್ಲಿ ಸಿಗ್ತವೆ. ಆ ಮೂಗ ಸ್ಪೆಷಲಿ ಅಸ್ಸಾಂನಲ್ಲಿ ಮಾಡ್ತಾರೆ. ಅಸ್ಸಾಂನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಲ್ಲಿ ಇದು ಮಾಡ್ತಾರೆ. ಫಸ್ಟ್ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಯಾವುದು? ಕರ್ನಾಟಕ. ಸೆಕೆಂಡ್ ಅಸ್ಸಾಂ, ಆಂಧ್ರ ಪ್ರದೇಶ್, ತಮಿಳುನಾಡು ಬರುತ್ತೆ. ಮೇಜರ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಕರ್ನಾಟಕ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಚೀನಾದ ಹುಕ್ಕು ಸಿಸ್ಟಮ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾಕಂತಂದ್ರೆ ಇದು ಎಲ್ಲ ಎಕ್ಸಾಂಪಲ್ KPSC ಮತ್ತು KE ಎಕ್ಸಾಮ್ಗಳು ಅಥವಾ UPSC ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಏನು ಹುಕ್ಕು ಸಿಸ್ಟಮ್ ಅಂತಂದ್ರೆ ಇದನ್ನು ಫ್ಯಾಮಿಲಿ ರಿಜಿಸ್ಟ್ರೇಷನ್, ಕುಟುಂಬ ರಿಜಿಸ್ಟ್ರೇಷನ್ ಮಾಡೋದು. ಗ್ರಾಮೀಣದಲ್ಲಿ ಇದ್ದವರು ಮತ್ತು ನಗರ ಪ್ರದೇಶದಲ್ಲಿದ್ದವರು ಏನಿರ್ತಾರಲ್ಲ ಅವರು ರಿಜಿಸ್ಟ್ರೇಷನ್ ಮಾಡೋದು. ಗ್ರಾಮೀಣ ಜನ ರಿಜಿಸ್ಟ್ರೇಷನ್ ಮಾಡಿದ್ರೆ ನಗರ ಪ್ರದೇಶಗಳಲ್ಲಿ ಕೆಲವು ಫೆಸಿಲಿಟೀಸ್ಗಳನ್ನ ಕೊಡೋದಿಲ್ಲ. ಹಾಸ್ಪಿಟಲ್, ಎಜುಕೇಶನ್, ಇದು ಒಂದು ನಗರ ಮತ್ತು ಗ್ರಾಮೀಣರಿಗೆ ಒಂದು ಡಿಮೆರಿಟ್ಸ್ ಅಂತಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇದೆ. ಇದು ಏನಿದೆ? ಚೀನಾದೊಂದು ಫ್ಯಾಮಿಲಿ ರಿಜಿಸ್ಟ್ರೇಷನ್, ಹೌಸ್ ಹೋಲ್ಡ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಇದು ಕ್ಲಾಸಿಫೈಡ್ ಪೀಪಲ್ ಇಂಟು ಏನು ರೂರಲ್ ಇಂದ ಅರ್ಬನ್ಗೆ ಮೈಗ್ರೇಟ್ ಆಗಬಾರ್ದು, ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಚೀನಾದವರು ಮಾಡಿದ್ದಾರೆ. ಏನು ಹುಕ್ಕು ಸಿಸ್ಟಮ್ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ಏನಂತಂದ್ರೆ ಸಿಗ್ನೇಚರ್ ಕಂಟ್ರೋಲ್ ದ ಇಂಟರ್ನಲ್ ಮೈಗ್ರೇಷನ್, ಡಿಟರ್ಮೈನ್ ದ access to education, healthcare and welfare benefits. ಇದು ಮೇನ್ ಇಂಪಾರ್ಟೆಂಟ್. ಈ ವೀಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಪ್ಲೀಸ್ ನೋಡಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.